ಈ ಪಾಕಿಸ್ತಾನದವ್ರಿಗೊಂದು ಕೆಟ್ಟು ಬುದ್ಧಿದೆ ಏನು ಅಂದರೆ, ಫೀಲ್ಡಲ್ಲಿ ಏನಾದರೂ ಒಂದು ಗಲಾಟೆ ಮಾಡಬೇಕು, ಇಲ್ಲಾಂದರೆ ಒಂದು ಇನ್ಸಿಡೆಂಟ್ ಮಾಡಬೇಕು, ಅದು ನ್ಯೂಸ್ ಆಗಬೇಕು, ಇಲ್ಲಾಂದರೆ ಅವ್ರಿಗೆ ತಿಂದಿದ್ದನ್ನು ಅರ್ಗದೇ ಇಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂಡರ್-19 ಮ್ಯಾಚ್ ಕೂಡ ಇತ್ತು ದುಬೈಲಿ, ಅಂದರೆ ಫೈನಲ್ ಮ್ಯಾಚ್ ಕೂಡ ಇತ್ತು ಏಷ್ಯಾ ಕಪ್ಪಿಂದು. ಸೊ ಅದರಲ್ಲಿ ಪಾಕಿಸ್ತಾನದವರು ಕೆಲವೊಂದು ಬ್ಯಾಡ್ ಸೆನ್ಸ್ ತೋರಿಸಿರೋದು, ಮತ್ತು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಕೆಟ್ಟದಾಗಿ ಬೈದಿರೋದು, ಮತ್ತು ಈ ಥರ ಎಲ್ಲ ಕೂಡ ಕೆಲವೊಂದು ಕ್ಲಾಶಸ್ ಕೂಡ ಆಗಿದೆ. ಮತ್ತು ಏನೋ ಅಪರೂಪಕ್ಕರು ಮ್ಯಾಚನ್ನು ಆಡ್ತಾರೆ, ಅಪರೂಪಕ್ಕೊಂದು ಕಪ್ಪನ್ನ ಕೂಡ ಹೊಡಿತಾರೆ. ಅದರಲ್ಲೂ ನನ್ನ ಮಕ್ಕಳಿಂದು ಇಲ್ಲಿದ್ದೇ ಗತ್ತು ಗಾಂಚಳಿ ಮತ್ತೆ ಇಂಡಿಯಾದವ್ರ ಮೇಲೆ ಇಲ್ಲಿದ್ದೇ ಸೈನ್ಸ್ ಅನ್ನ ತೋರಿಸೋದು, ಬೈಯೋದು, ಮತ್ತೆ ಅವರು ಔಟ್ ಆದ್ರು ಅಂದ್ರೆ ಇಲ್ಲಿದ್ದೇ ಸೈನ್ಸ್ ಅನ್ನ ಮಾಡಿ ಅವ್ರನ್ನ ಉರ್ಸೋದು. ಸೊ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅಷ್ಟೇ ಇದೇ ಆಗಿರುವಂಥದ್ದು. ಹಾಗಾಗಿ ಸೂರ್ಯವಂಶಿ ಫುಲ್ಲು ರಚಿಗೆದ್ಬಿಟ್ಟು ಶೂ ಎಲ್ಲ ತೋರಿಸಿದ್ದಾರೆ, ನನ್ನ ಧೂಳಿಗೆ ಸಮ ನೀನು ಹಾಗೆ ಅಂತ. ಸೊ ಹಾಗಾದ್ರೆ ಏನಿದು ಕ್ಲಾಶ್ ಆಯಿತು, ನಿನ್ನೆ ಇರೋ ಪಾಕಿಸ್ತಾನದವರು ಎಷ್ಟು ರನ್ನಿಂದ ವಿನ್ ಆದ್ರು, ಏನಿದು ಇನ್ಸಿಡೆಂಟ್, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋಲಿ ನೋಡೋಣ. ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಇಂಡಿಯಾ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿರಿ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಆಗೋ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ನೋಡ್ತಾನೆ ಇರ್ಬೋದು. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿನ್ನೆ ದುಬೈಯಲ್ಲಿ ICC ಅಕಾಡೆಮಿ ಸ್ಟೇಡಿಯಂ ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂಡರ್-19 ಫೈನಲ್ ಮ್ಯಾಚ್ ಕೂಡ ನಡೀತಿತ್ತು. ಅಂದ್ರೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಕೂಡ ನಡೀತಿತ್ತು. ಅಂದ್ರೆ ಆಫ್ಟರ್ 11 ವರ್ಷ ಆದ್ಮೇಲೆ ಒಂದು ಮ್ಯಾಚ್ ನಡೀತಿರೋದು. ಅಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇರೋದು. ಅದ್ ಬಿಟ್ರೆ 2014ರಲ್ಲಿ ಶ್ರೇಯಸ್ ಅಯ್ಯರ್ ಮತ್ತೆ ಕುಲ್ದೀಪ್ ಯಾದವ್ ಇವರೊಂದು ಟೀಮು ಪಾಕಿಸ್ತಾನ ಜೊತೆ ಆಟ ಆಡಿತ್ತು. ಅದಾದ್ಮೇಲೆ 11 ವರ್ಷ ಗ್ಯಾಪ್ ಆದ್ಮೇಲೆ ಈಗ ಫೈನಲಿ ಕೂಡ ಬಂದಿದ್ದಾರೆ. ಸೊ ಫೈನಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಆಟ ಇದೆ ಅದು ಆಡ್ಕೊಂಡು ಮುಚ್ಕೊಂಡು ಹೋಗ್ಬೇಕಾನೆ. ಅದ್ ಬಿಟ್ಕೊಂಡು ಇಂಡಿಯನ್ ಪ್ಲೇಯರ್ಸ್ಗೆ ಉರ್ಸೋದು, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಏನೋ ಕಡಿಮೆ ಇಲ್ಲ, ಆ ಕಡೆಯಿಂದ ಆಕ್ಷನ್ ಬಂತು ಅಂದರೆ ರಿಯಾಕ್ಷನ್ ಅದೇ ಥರ ಇರುತ್ತೆ. ಸೊ ಇವತ್ತು ಕೂಡ ಅದೇ ಆಗಿದೆ. ಏನೇನಾಗಿದೆ ನೋಡೋಣ. ಫಸ್ಟ್ ಏನಾಯಿತು ಅಂದರೆ, ನಮ್ಮ ಇಂಡಿಯಾ ಅಂಡರ್-19 ಬಾಯ್ಸು ಟಾಸನ್ನು ವಿನ್ ಕೂಡ ಆಗಿದ್ದಾರೆ. ಅದಾದಮೇಲೆ ಬೌಲಿಂಗನ್ನು ಸೆಲೆಕ್ಟ್ ಕೂಡ ಅಂದರೆ ಚೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪಿಚ್ಚು ಸ್ವಲ್ಪ ಚೇಸಿಂಗ್ಗೆ ಸ್ವಲ್ಪ ಈಸಿ ಇತ್ತು ಅನ್ಸುತ್ತೆ, ಹಾಗಾಗಿ ಚೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಚೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ವಿಕೆಟ್ನ ಯಾರು ಎತ್ತಿದ್ದಾರೆ ಅಂದರೆ ಹಮ್ಜಾ ಜಫೂರ್ ಅನ್ನ ಫಸ್ಟ್ ವಿಕೆಟ್ನ ಎತ್ತಿದ್ದಾರೆ. ಅದಾದಮೇಲೆ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಹೋಗ್ತಾ ಏನಾಯಿತು ಅಂದರೆ ಪವರ್ ಪ್ಲೇಲಿ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿದ್ದಾರೆ ಇಂಡಿಯಾದವರು. ಪವರ್ ಪ್ಲೇಲಿ ಕಂಟ್ರೋಲ್ ಮಾಡಿಕೊಂಡು ಅದಾದಮೇಲೆ ಪವರ್ ಪ್ಲೇ ಮುಗಿಸಿದಂಗೆ ಇವನ್ಯಾರೋ ಸಮೀರ್ ಮಿನ್ಹಾಸ್ ಅಂತ ಇವನು ಸುಮಾರು 113 ಬಾಲಲ್ಲಿ 172 ರನ್ನನ್ನು ಹೊಡೆದಿರುವಂಥದ್ದು. ಅಂದರೆ ನಮ್ಮ ಇಂಡಿಯಾದ ಬೌಲಿಂಗ್ ಸ್ವಲ್ಪ ಇಲ್ಲಿ ಫೇಲ್ ಕೂಡ ಆಗಿದೆ, ಕಂಟ್ರೋಲ್ ಮಾಡೋಕ್ಕೆ ಬಂದಿಲ್ಲ. 152 ಸ್ಟ್ರೈಕ್ ರೇಟಲ್ಲಿ 172 ರನ್ನನ್ನು ಬಾರಿಸಿರುವಂಥದ್ದು. 17 4 9 6 ಅನ್ನ ಕೂಡ ಹೊಡೆದೇನೆ. ಅದಾದ್ಮೇಲೆ ಅಹಮದ್ ಹುಸೇನ್ 50 ರನ್ ಹೊಡೆದೇನೆ 72 ಬಾಲಿಗೆ. ಅದು ಬಿಟ್ಟರೆ ಯಾವನು ಚೆನ್ನಾಗಾಡಿಲ್ಲ ಅವರು ಈ ಪಾಕಿಸ್ತಾನದಲ್ಲಿ, ಎಲ್ಲ ಕೂಡ ಟುಸ್ಪಾಟಾಗಿಗಳಾಗಿದ್ದಾರೆ. ಇವನೊಬ್ಬ ಆಡಲಿಲ್ಲ ಅಂದರೆ ಪಾಕಿಸ್ತಾನ ನಿಜವಾಗ್ಲೂ ಒಂದು ಕಪ್ನ ಹೊಡಿಯೋಕ್ಕೆ ಎಲಿಜಿಬಲೇ ಇರ್ತಾ ಇರಲಿಲ್ಲ. ಏನೋ ಅವನೊಬ್ಬ ಅಡುಕ್ ಪುಳಕಲ್ಲಿ ಹೊಡೆದ್ಬಿಟ್ಟನೆ. ಹಾಗಾಗಿ ಇವ್ರು ಏನು ಸಂಭ್ರಮನ ಕೇಳಂಗೆ ಇಲ್ಲ. ನಮ್ಮ ಇಂಡಿಯಾದವ್ರಂತ ಎಷ್ಟು ಕಪ್ಪನ್ನು ಹೊಡೆದಿದ್ದಾರೆ. ಸೊ ಎಲ್ಲಿ ಯಾವ ಥರ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದು ಇಂಡಿಯಾದವ್ರು ಚೆನ್ನಾಗಿ ಗೊತ್ತಿದೆ. ಬಟ್ ಇವರು ಒಂದು ಕಪ್ಪನ್ನು ಎಲ್ಲೋ ಅಪರೂಪಕ್ಕೆ ಬರ್ತಾರೆ, ಕಪ್ಪನ್ನು ಹೊಡಿತಾರೆ, ಮ್ಯಾಚನ್ನು ಆಡ್ತಾರೆ, ಇಲ್ಲಿದೆ ಆಡ್ತಾರೆ. ಟೋಟಲ್ ಆಗಿ 347 ರನ್ಗಳ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ 8 ವಿಕೆಟ್ನ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನದವರು. ಅದಾದ್ಮೇಲೆ ಪಾಕಿಸ್ತಾನದವರ ಬ್ಯಾಟಿಂಗ್ ಕೂಡ ಮುಗಿದೆ. ಅದಾದ್ಮೇಲೆ ಕೆಲವೊಂದು ಫೈಟ್ ಕೂಡ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಏನಾಯ್ತು ಅಂದ್ರೆ ಇಲ್ಲಿ ಆಯುಷ್ ಮಾತ್ರ ಅಂದ್ರೆ ಇಂಡಿಯಾದ ಕ್ಯಾಪ್ಟನ್ ಫಸ್ಟ್ ವಿಕೆಟ್ ಅನ್ನ ಅಲಿ ರಾಜಾನ್ ಅನ್ನು ಎತ್ತಿದ್ದಾನೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಅವ್ನ ವಿಕೆಟ್ ಹೋಗ್ತಾ ಇದ್ದಂಗೆ ಇವನು ಉರ್ಸಕ್ ಸ್ಟಾರ್ಟ್ ಮಾಡಿದ್ದಾನೆ ಅಲಿ ರಾಜಾನ್ ಅನ್ನು. ವಿಕೆಟ್ ಹೋಯ್ತು. ಹಾಗೆ ಗೊತ್ತಲ್ಲ ಗುರು ಕ್ರಿಕೆಟ್ ಅಲ್ಲಿ ಯಾವ ತರ ಉರಿಸ್ತಾರೆ ಅಂತ. ಅದು ಏನಾಗಿದೆ ಈಗ ಉರಿಸ್ತಿದ್ದಾರೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಯಾವನ್ ಇರ್ತಂಗರು. ಹಾಗಾಗಿ ಆಯುಷ್ ಮಾತ್ರ ಕೂಡ ಅಷ್ಟೇ ಅದೇ ರೀತಿ ಕ್ರಿಕೆಟನ್ನು ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಅಲ್ಲಿ ಕೂಡ ಕ್ಲಾಶಸ್ ಆಗಿದೆ. ಮತ್ತೆ ಅಂಪೈರ್ಸ್ ಎಲ್ಲ ಬಂದು ಸ್ವಲ್ಪ ಅಲ್ಲಿ ಬಿಡಿಸಿದ್ದಾರೆ. ಅದಾದ್ಮೇಲೆ ಎರಡನೇ ಕ್ಲಾಶ್ ಎಲ್ಲಾಗಿದೆ ಅಂದ್ರೆ ವೈಭವ್ ಸೂರ್ಯವಂಶಿ ಹತ್ರ ಕೂಡ ಅಷ್ಟೇ ಸೇಮ್ ಇನ್ಸಿಡೆಂಟ್ ಅನ್ನ ರಿಪೀಟ್ ಕೂಡ ಮಾಡಿದೆ. ವಿಕೆಟ್ ತೆಗೆದಾದ್ಮೇಲೆ ಉರ್ಸಿರುವಂತದ್ದು. ಸುಮಾರು 10 ಬಾಲಿಗೆ 26 ರನ್ನ ಹೊಡೆದು ಔಟ್ ಕೂಡ ಆಗಿದ್ದಾರೆ. ಅದು 260 ಸ್ಟ್ರೈಕ್ ರೇಟ್ ಅಲ್ಲಿ, ಕಡಿಮೆ ಅಂತೂ ಅಲ್ಲ. ನೆನ್ಪಿಟ್ಕೊಳ್ಳಿ, ಅವ್ರು ಏನಾದ್ರು ಸೂರ್ಯವಂಶ ಏನಾದ್ರು ಆಡಕ್ ನಿಂತಿದ್ದ ಅಂದ್ರೆ ಪಾಕಿಸ್ತಾನದ ಕತೆನೇ ಬೇರೆ ಆಗ್ತಾ ಇತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ, ಪಿಚ್ ರಿಪೋರ್ಟ್ ಇಂದ ಆಗಿರ್ಬೋದು, ಇಲ್ಲಾಂದ್ರೆ ಬೌಲರ್ನ ಕೆಲವೊಂದು ಸ್ಟ್ರಾಟಜಿಗಳಿಂದ ಔಟ್ ಕೂಡ ಆಗಿದ್ದಾರೆ. ಔಟ್ ಆದ್ಮೇಲೆ ಎಷ್ಟು ಸೆಲೆಬ್ರೇಷನ್ ಮಾಡಬೇಕು ಅಷ್ಟು ಸೆಲೆಬ್ರೇಷನ್ ಮಾಡಬೇಕು ಪಾಕಿಸ್ತಾನದವರು. ಅದು ಬಿಟ್ಕೊಂಡು ಓವರ್ ಸೆಲೆಬ್ರೇಷನ್ ಆಯಿತು ಅಂದರೆ ಸೂರ್ಯವಂಶಿ ಯಾವ ಥರ ಉತ್ತರ ಕೊಡಬೇಕು ಅದೇ ಥರ ಕೊಟ್ಟಿದ್ದಾನೆ. ಶೂ ಎಲ್ಲ ತೋರಿಸ್ಬಿಟ್ಟು ನನ್ನ ಕಾಲಿಗೆ ಧೂಳಿನ ಸಮಾನೇನೋ ಆ ಥರ ಎಲ್ಲ ಆಡಕ್ಕೆ ಹೋಗ್ಬೇಡ ಹಾಗೆ ಅಂತಲ್ಲ ರಿಯಾಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಅದು ಯಾರಿಗೆ ಕೊಟ್ಟಿರೋದು? ಅಲಿ ರಾಜಾ ಅಂತ. ಅವಾಗ ಆಯುಷ್ ಮಾತ್ರಗೆ ರಿಯಾಕ್ಷನ್ ಮಾಡಿದ್ನಲ್ಲ ಅವನೇ ಮತ್ತೆ ಇಲ್ಲಿ ಸೂರ್ಯವಂಶಿಗೆ ಮಾಡಿ ಸರಿಯಾಗಿ ಉಗಿಸ್ಕೊಂಡಿದ್ದಾನೆ. ಮತ್ತೆ ಇನ್ನೊಂದು ಲಾಸ್ಟ್ನೇ ಕ್ಲಾಶ್ ಏನಂದ್ರೆ ಯಾರು ಕೂಡ ಹ್ಯಾಂಡ್ ಶಾಕ್ ಮಾಡಿದ್ರೆ ರೆಡಾಗಿ ಪೆವಿಲಿಯನ್ಗೆ ಹೋಗಿದ್ದಾರೆ. ಗುರು ಏನಾಗುತ್ತೆ ಅಂದರೆ ಒಂದು ಫೈಟ್ ಆಗಿದೆ ಅಂದಮೇಲೆ ಯಾವ ಥರ ಹ್ಯಾಂಡ್ ಶಾಕ್ ಕೊಡ್ತಾರೆ, ಯಾವ ಮುಖ ಇಟ್ಕೊಂಡು ಹ್ಯಾಂಡ್ ಶಾಕ್ ಕೊಡ್ತಾರೆ. ಸೊ ಹೋಗಿದ್ದು ಒಳ್ಳೇದಾಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಇದು ಕೇವಲ ಪಾಕಿಸ್ತಾನ ಮತ್ತೆ ಇಂಡಿಯಾ ಮ್ಯಾಚ್ ಯಾವಾಗ ಆಗುತ್ತೆ ಅವಾಗ ಮಾತ್ರ ಈ ತರ ಆಗುತ್ತೆ. ರೀಸೆಂಟ್ ಒಂದು ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಕೂಡ ಇತ್ತು. ಅವಾಗಲೂ ಕೂಡ ಅಷ್ಟೇ ಯಾರು ಹ್ಯಾಂಡ್ ಶಾಕ್ ಕೂಡ ಮಾಡಿರಲಿಲ್ಲ. ಅದು ಕೂಡ ಒಂದು ನ್ಯೂಸ್ ಕೂಡ ಆಗಿತ್ತು. ಬೆನ್ನಿಗೆ ಚೂರಿ ಹಾಕರಿಗೆ ಏನಕ್ಕೆ ಹ್ಯಾಂಡ್ ಶಾಕ್ ಕೊಡ್ಬೇಕಲ್ವಾ? ಪಾಕಿಸ್ತಾನದವರಿಗೆ ಹ್ಯಾಂಡ್ ಶಾಕ್ ಕೊಡೋದನ್ನ ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಇಂಡಿಯನ್ ಬ್ಯಾಟ್ಸ್ಮನ್ ಸ್ವಲ್ಪ ಫೇಲ್ ಕೂಡ ಆಗಿರುವಂತದ್ದು. ಏನಕ್ಕೆ ಅಂದ್ರೆ 347 ರನ್ ಅಂದ್ರೆ ಕಡಿಮೆ ರನ್ ಆಗಲಿಲ್ಲ ಗುರು. ತುಂಬಾ ದೊಡ್ಡ ಮೊತ್ತದ ಒಂದು ರನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಟಾರ್ಗೆಟ್ ಅಚೀವ್ ಮಾಡಕ್ಕೆ ಸಾಧ್ಯ ಕೂಡ ಆಗಿಲ್ಲ. ವೈಭವ್ ಸೂರ್ಯವಂಶಿ ಶೂ ತೋರ್ಸೋದಕ್ಕೆ ಎಲ್ಲರೂ ಶಾಕ್ ಕೂಡ ಆಗ್ಬಿಟ್ಟಿದ್ದಾರೆ. ಏನ್ ಗುರು 14 ವರ್ಷದ ಹುಡುಗ ಈಗಲೇ ಈ ತರ ಒಂದು ರಿವೆಂಜ್ ಅನ್ನ ಇಟ್ಕೊಂಡ್ಬಿಟ್ಟಿದ್ದಾನ ಅಂತ. ರಿವೆಂಜ್ ಅಂತ ಏನಿಲ್ಲ ಗುರು, ಆ ಕಡೆಯಿಂದ ಆಕ್ಷನ್ ಬಂದ್ರೆ ಈ ಕಡೆಯಿಂದ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ.
ಸೊ ಫೀಲ್ಡ್ ಅಲ್ಲಿ ಈ ತರ ದುರ್ವರ್ತನೆ ತೋರಿಸಿದ್ಕೆ ಅಲಿ ರಜಾ ಮತ್ತೆ ಸೂರ್ಯವಂಶಿ ಅವರಿಗೆ 30-50% ಏನೋ ದಂಡ ಹಾಕಿದ್ದಾರೆ ಅಂತ ನ್ಯೂಸ್ ಕೂಡ ಇದೆ. ಮತ್ತೆ ಡಿಮೆರಿಟ್ ಪಾಯಿಂಟ್ ಅನ್ನ ಕೂಡ ನೀಡ್ತಾರೆ ಅಂತ. ಸೊ ಈ ತರ ನೀಡಿದ್ರು ಅಂದ್ರೆ ಅವರ ಮುಂದಿನ ಮ್ಯಾಚ್ ಗೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಬಟ್ ಮುಂದೆ ಈ ತರ ಆಗ್ಬಾರ್ದು ಅಂದ್ರೆ ಪಾಕಿಸ್ತಾನದವ್ರು ನೆಟ್ಟಿಗಿರ್ಬೇಕು. ಅವರು ನಮ್ಮ ಇಂಡಿಯಾದಲ್ಲಿ ನೋಡಿ ಯಾರು ಕೂಡ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳ ಆಗೋದಿಲ್ಲ. ಆ ಕಡೆಯಿಂದ ಕೆಟ್ಟ ರಿಯಾಕ್ಷನ್ ಮಾಡ್ತಿದ್ದಾರೆ ಮತ್ತೆ ಬೈತಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾದವ್ರು ಏನ್ ಕಡಿಮೆ ಇಲ್ಲ, ವಾಪಸ್ ಹೆಂಗ್ ಕೊಡ್ಬೇಕು ಅಂತ ಕೊಡ್ತಾರೆ. ಯಾವಾಗ್ಲಿಂದಾನು ಅಷ್ಟೇ ಅದು ಕಾಮನ್ ಆಗಿ ಬೆಳ್ಕೊಂಡ್ ಬಂದಿದೆ. ನಿನ್ನೆ ನಡೆದಿದ್ದ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸೇಮ್ ಫಾಲೋ ಕೂಡ ಆಗಿದೆ. ಇದು ಅಂಡರ್ 19 ಮ್ಯಾಚ್ ಅಲ್ಲಿ ಈ ತರ ಆಗಿರೋದು ಪ್ರತಿಯೊಬ್ಬರನ್ನು ಕೂಡ ಶಾಕ್ ಆಗೋ ತರ ಮಾಡ್ಬಿಟ್ಟಿದೆ. ಸೊ ಫ್ಯೂಚರ್ ಈ ತರ ಆಗದೆ ಇರ್ಲಿ ಗುರು. ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಕೂಡ ಆಟ ಆಡಕ್ ಬಂದಿರ್ತಾರೆ. ಯಾವ ತರ ಆಟ ಆಡ್ಬೇಕು, ಎಷ್ಟು ಉರಿಸ್ಬೇಕು, ಎಷ್ಟು ಸೆಲೆಬ್ರೇಷನ್ ಮಾಡ್ಬೇಕು ಅಷ್ಟು ಮಾಡ್ಬೇಕು. ಅದ್ಬಿಟ್ಟು ಹದ್ದು ಮೀರಿ ಯಾವುದೇ ರಿಯಾಕ್ಷನ್ ಆಗಿರ್ಲಿ, ಸೆಲೆಬ್ರೇಷನ್ ಆಯ್ತು ಅಂದ್ರೆ ಅದು ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ. ಇದ್ರ ಬಗ್ಗೆ ನಿಮ್ದೇನೇ ಫೀಡ್ಬ್ಯಾಕ್ಸ್ ಮತ್ತೆ ಕಾಮೆಂಟ್ಸ್ ಇದ್ರು ಕೂಡ ಕೆಳಗೆ ಕಾಮೆಂಟ್ ಮಾಡಿ. ಇನ್ನೊಂದು ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.